ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇಂಥ ರಾತ್ರಿಲಿ ಯಾರ್ದೋ ಜೊತೆ ಕಾರಲ್ಲಿ ಸುತ್ತಾಡೋದು ತುಂಬಾನೇ ಚೆನ್ನಾಗಿದೆ. ಅದು ನಾವ್ ಯಾವ ಹುಡುಗನಿಂದ ದೂರ ಇರು ಅಂತ ಹೇಳಿದ್ವೋ ಅವನ್ ಜೊತೆನೆ ಸುತ್ತಾಡೋದು ತುಂಬಾ ಚೆನ್ನಾಗಿದೆ. ಯಾರನ್ನ ಭೇಟಿ ಆಗ್ಬೇಡ ಅಂತ ಹೇಳಿದ್ವೋ, ಯಾರಿಂದ ದೂರ ಇರು ಅಂತ ಹೇಳಿದ್ವೋ ಆ ಹುಡುಗನ ಜೊತೆನೆ ಹೋಗಿ ಸುತ್ತಾಡ್ಕೊಂಡ್ ಬರೋದು ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಅವತ್ತು ಗೌರವ್ನವ್ರು ಹೇಳಿದ್ದು ನಿಜಾನೇ ಅಂದಂಗಾಯ್ತು. ಏನೋ ದುರುದ್ದೇಶನ ಇಟ್ಕೊಂಡು ಆ ಹುಡುಗನಿಗೆ ನೀನು ಹತ್ರ ಆಗ್ತಾ ಇದೀಯಾ. ಇಲ್ಲಿಗೆ ಬರ್ತಿದ್ದ ಹಾಗೆ ಆ ಹುಡುಗನಿಗೆ ಫೋನ್ ಮಾಡಿ ಕರ್ಸ್ಕೊಂಡೇ ಬಿಟ್ಯಾ? ಅರ್ಧ ರಾತ್ರಿಲಿ ಸುತ್ತಾಡಕ್ ಹೋಗೋದ್ ಬೇರೆ. ಅಪ್ಪ ಮದುವೆ ಆಗ್ಬೇಕಾಗಿರೋ ಹುಡುಗಿ ಈಗ ಅರ್ಧ ರಾತ್ರಿಲಿ ಯಾವ ಹುಡುಗನ ಜೊತೆ ಹೀಗೆ ಸುತ್ತಾಡ್ತಾ ಇದ್ರೆ ಅದ್ಕೆ ಇದೆಯಲ್ಲ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು. ಏನಾಯ್ತೋ ಏನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು. ಅದೇನಾಗಿತ್ತು? ಏನ್ ನಡೀತಾ? ಅದೇ ನಡೆದಿದ್ದು. ನನ್ ಕಿಟ್ಟುಗೆ ಏನಾಯ್ತು? ನನ್ ಕಿಟ್ಟು ನಾನು ಈಗಲೇ ನೋಡ್ಬೇಕು. ಗಾಬರಿ ಆಗ್ಬೇಡಮ್ಮ, ಕಿಟ್ಟುಗೆ ಏನೂ ಆಗಿಲ್ಲ. ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಈಗ ಆಗಲ್ಲ ಅಮ್ಮ, ನಾಳೆ ಬೆಳಗ್ಗೆ ಹೋಗಿ ನೋಡೋಣ. ಇಲ್ಲ, ನಾಳೆವರೆಗೂ ಅವನ್ನ ನೋಡದೆ ಇರೋಕ್ ಆಗೋದಿಲ್ಲ. ಈಗ್ಲೇ ನನ್ನನ್ನು ಕರ್ಕೊಂಡು ಹೋಗು. ನಡಿ, ಈಗ್ಲೇ ಹಾಸ್ಪಿಟ್ಲಿಗೆ ಹೋಗೋಣ. ನಡಿ ಅಮ್ಮ, ಬಾ. ಈಗ ಒಳಗಡೆ ಹೋಗಕ್ ಬಿಡಲ್ಲ ಅಮ್ಮ. ರಾತ್ರಿ ಪೂರ್ತಿ ಕಿಟ್ಟು ಪಕ್ಕ ಒಬ್ರೇ ಇರ್ಬೇಕು ಅಂದಿದಾರಮ್ಮ. ಈಗ ನಾವ್ ಹೋದ್ರು ಕೂಡ ನಮ್ಮನ್ನ ನೋಡಕ್ ಬಿಡಲ್ಲ. ನಾಳೆ ಬೆಳಿಗ್ಗೆನೆ ಹೋಗ್ಬಿಡೋಣ. ಅಯ್ಯೋ, ನನ್ ಕಿಟ್ಟು ನೋಡ್ಬೇಕಮ್ಮ. ಶ್ರಮ ನನ್ನ ಕರ್ಕೊಂಡು ಹೋಗಮ್ಮ. ಸಮಯಕ್ಕೆ ಸರಿಯಾಗಿ ಅಖಿಲ್ ಅವ್ರು ಸಿಕ್ಕಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ತುಂಬಾ ದೊಡ್ಡ ತೊಂದ್ರೆನೆ ಆಗ್ತಿತ್ತಮ್ಮ. ಅದ್ಕೆ ನಮ್ಮನ್ನ ಆ ತೊಂದ್ರೆಯಿಂದ ಕಾಪಾಡಿದ ಮನುಷ್ಯನ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಪಾಪ ಬರುತ್ತೆ. ಹಾಗಿದ್ರೆ ಆ ಅಖಿಲ್ನ ದೇವ್ರು ಅಂತ ಹೇಳ್ತೀನಿ, ಪುಣ್ಯನಾದ್ರೂ ಬರುತ್ತೆ. ಆಪತ್ತಿಂದ ಕಾಪಾಡಿರೋ ಯಾರಾದ್ರೂ ಸರಿ, ದೇವ್ರ ಸಮಾನನೇ. ಆ ಕ್ಷಣಕ್ಕೆ ಅಖಿಲ್ ಅವರು ನಿಜವಾಗ್ಲೂ ನಮಗ್ ದೇವ್ರೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.